ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಮೋಟಿವೇಶನಲ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಯಂಗ್ಸ್ಟರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ ಅಂದರೆ, ನನ್ನ ಕೈಲಿ ಏನೋ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ತೀರಾ ಕಳಪೆ ಗುಣಮಟ್ಟದ ಆ, ಒಂದು ಲೋ ಕ್ವಾಲಿಟಿ ಅಂತ ನಾವೇನು ಕರಿತೀವಿ, ಸೊ ಅಷ್ಟರ ಮಟ್ಟಿಗೆ ಥಿಂಕಿಂಗ್ ಕೆಪಾಸಿಟಿಯನ್ನು ಕಳ್ಕೊಳ್ತಾ ಇದ್ದಾನೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ತಾ ಇದೆ ಅಂದ್ರೆ ಇವತ್ತಿನ ಒಂದು ಮೈಂಡ್ ಸೆಟ್ ಅಲ್ಲಿ. ಸೊ ನಾವೇನು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಏನು ಮೊಬೈಲ್ ಯೂಸ್ ಮಾಡೋದಕ್ಕೆ ಇರ್ಬೋದು. ಸೊ ಅದ್ರ ಕಡೆ ಇರ್ತಕ್ಕಂಥ ಫೋಕಸ್ಸು, ನಾವೇನು ಕನ್ಸು ಕಾಣ್ತಾ ಇದ್ದೀವಿ, ನಮ್ಮ ಡ್ರೀಮ್ ಏನಿದೆ, ನಮ್ಮ ಡೆಡಿಕೇಶನ್ ಏನಿದೆ, ಸೊ ಅದ್ರ ಕಡೆ ನಾವು ಫೋಕಸ್ ಮಾಡ್ತಾ ಇಲ್ಲ. ಇವತ್ತು ಯಂಗ್ಸ್ಟರ್ಸ್ ಮೇಜರ್ ಪ್ರಾಬ್ಲಮ್ ಅದು. 100 ಜನ ಒಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ, 100 ಜನರಲ್ಲಿ 100ಕ್ಕೆ 98 ಅಥವಾ 99 ಜನ ನನಗೆ ಜಾಬ್ ಬೇಕು ಅಂತಾನೆ ನೋಡ್ತಾರೆ. ಇನ್ನು ಒಬ್ಬ ಮಾತ್ರ ನಾನು ಜಾಬ್ ಕ್ರಿಯೇಟ್ ಮಾಡ್ತೀನಿ ಅಂತ ನೋಡ್ತಾನೆ ವಿನಃ ಇನ್ನು ಉಳಿದಂತೆ ಎಲ್ಲರೂ ಸಹ ನನಗೆ ಜಾಬ್ ಬೇಕು ಅಂತ ನೋಡ್ತಾರೆ. ಪ್ರತಿ ವರ್ಷ ಒಂದು ಯಂಗ್ಸ್ಟರ್ಸ್ ಅಂತ ನಾವು ಲೆಕ್ಕ ತಗೊಂಡ್ರೆ ಲಕ್ಷಾಂತರ, ಅದು ಬರೀ ಕರ್ನಾಟಕದಲ್ಲೇ ಲಕ್ಷಾಂತರ ಮಂದಿ ಪಾಸ್ಔಟ್ ಆಗ್ತಾ ಇದೆ. ಎಲ್ರಿಗೂ ಕೆಲಸ ಸಿಗ್ತಾ ಇದೆಯಾ? ಅಥವಾ ಎಲ್ರಿಗೂ ಕೆಲಸ ಕೊಡೋದು ಸರ್ಕಾರದ ಕರ್ತವ್ಯನಾ? ನಿಮ್ಮ ಕೆಲಸ ಏನು? ಬರೀ ನಾವು ಕೆಲಸ ಹುಡ್ಕೋದ್ರಲ್ಲೇ ಆಯ್ತು. ಸೊ ನಾವು ಕೆಲಸ ಯಾವಾಗ ಕಲಿಯೋದು? ಯಾವಾಗ ಕೆಲಸವನ್ನ ನಾವು 4 ಜನಕ್ಕೆ ಕೆಲಸ ಕೊಡೋದು ಯಾವಾಗ? ಇರ್ಲಿ, ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದ ಟ್ಯಾಲೆಂಟ್ ಇರುತ್ತೆ. ಸೊ ಪ್ರತಿಯೊಬ್ರು ಜಾಬ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಟ್ 40 ಜನಕ್ಕೆ ನೀವು ಕೆಲಸ ಕೊಡೋ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ಬಟ್ ಆ ಒಂದು ಮೈಂಡ್ ಸೆಟ್ ನಿಮಗೆ ಬರಲ್ಲ ಅಷ್ಟೇ. ನನ್ನೆಲ್ಲ ಕೆಲಸ ಆಗುತ್ತೋ ಇಲ್ಲ, ನನ್ನೆಲ್ಲ ಅಂತ ಒಂದು ಧೈರ್ಯ ತಗೊಳಕ್ ಆಗುತ್ತೋ ಇಲ್ವಾ, ಸೊ ನಾನು ಈ ಒಂದು ಕೆಲಸ ಮಾಡ್ತೀನಿ ಇಲ್ಲ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಇವತ್ತು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ. ಕೆಲವು ಕಂಟ್ರೀಸ್ ಅಲ್ಲಿ ನೋಡ್ಬೋದು ನೀವು, ಒಳ್ಳೊಳ್ಳೆ ಮೈಂಡ್ ಸೆಟ್ ಇರುತ್ತೆ, ಸೊ ಆಪರ್ಚುನಿಟೀಸ್ ಹಾಗೆ ಇರುತ್ತೆ. ಸೊ ಅದಕ್ಕೆ ತಕ್ಕಂತ ಒಂದು ಸ್ಕಿಲ್ಸ್ ಸಹ ಅದೇ ತರ ಇರುತ್ತೆ. ನಮ್ಮಲ್ಲಿ ಸ್ಕಿಲ್ಸ್ ಇದ್ದು ಒಳ್ಳೊಳ್ಳೆ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಬಟ್ ಸ್ಕಿಲ್ಸ್ ಇದೆ. ಆ ಒಂದು ಸ್ಕಿಲ್ಸ್ ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಸೊ ಇರ್ತಕ್ಕಂಥ ಒಂದು ಟೈಮ್ನ, ವ್ಯಾಲ್ಯೂಬಲ್ ಟೈಮ್ನ ನಾವು ಮೋಸ್ಟ್ ಆಫ್ ಪೀಪಲ್ ಇವತ್ತು ವ್ಯಾಲ್ಯೂಬಲ್ ಟೈಮ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಜಾಬ್ಗೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಏನನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. 100 ಜನ ಪಾಸ್ಔಟ್ ಆಗಿ ಬಂದ್ರೆ ಆ 100 ಜನರಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವ್ ಯಾವಾಗ ಕೆಲಸವನ್ನ ಹುಟ್ಟಾಕ್ತೀರಾ, ನೀವ್ ಯಾವಾಗ ನಿಮ್ಮ ಕ್ರಿಯೇಟಿವಿಟಿಯನ್ನು ಹುಟ್ಟಾಕ್ತೀರಾ, ಅಲ್ಲಿ ತನಕ ನೀವು ಸೆಲ್ಫ್ ಗ್ರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು 100% ಸತ್ಯ. ನಿನ್ನ ಮೇಲೆ ಅಥವಾ ನಿಮ್ಮ ಮೇಲೆ ನಿಮಗೆ ಭರವಸೆ ಅನ್ನೋದು ಬರಬೇಕು, ಕಾನ್ಫಿಡೆಂಟ್ ಅನ್ನೋದು ಬರಬೇಕು. ನಾನು ಈ ಕೆಲಸ ಮಾಡ್ತೀನಿ, ಎಸ್ ಐ ಕ್ಯಾನ್ ಡೂ ಇಟ್, ಇದು ನನ್ನಿಂದಲೇ ಮಾತ್ರ ಸಾಧ್ಯ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಇಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಬರುತ್ತಂದ್ರೆ 1000 ಜನ 1000 ತರ ನಿಮ್ಮ ಬಗ್ಗೆ ಮಾತಾಡಲಿ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಬಟ್ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದಲ್ಲ ಒಂದು ದಿನ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಆರಂಭದಲ್ಲಿ ಯೂಟ್ಯೂಬ್ ಆರಂಭ ಮಾಡಿದಾಗ ಒಂದು ನೆಗೆಟಿವ್ ಕಮೆಂಟ್ಸ್ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ಅದರಲ್ಲಿ ಕೆಲವೊಂದು ಪಾಸಿಟಿವ್ ಬರ್ತಾ ಇತ್ತು. ಸೊ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಏನಾಗ್ತಾ ಇತ್ತಂದ್ರೆ, ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಮಾಡೋದಾ ಬೇಡವಾ, ಸೊ ಆ ಥರ ಅನಿಸ್ತಾ ಇತ್ತು. ಸೊ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಜನ ಈ ಥರ ಮಾತಾಡ್ತಾರೆ ನನ್ನ ಬಗ್ಗೆ ಅಂತ ಎಲ್ಲೋ ಒಂದು ಕಡೆ ಒಂಥರ ಡಿಪ್ರೆಷನ್ಗೆ ಹೋಗೋ ರೇಂಜಲ್ಲಿ ಇತ್ತು. ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ, ನಿಮ್ಮ ಮೈಂಡ್ ಸೆಟ್ಗೆ ಸಕಾರಾತ್ಮಕ ಪಾಸಿಟಿವ್ ಅದು ಬಹಳ ಇಂಪಾರ್ಟೆಂಟ್. ನೆಗೆಟಿವ್ ಕಮೆಂಟ್ಸ್ ಎಷ್ಟೇ ಬಂದರೂ, ನಕಾರಾತ್ಮಕ ಕಮೆಂಟ್ಸ್ ಎಷ್ಟೇ ನಿಮ್ಮ ಮೈಂಡ್ ಸೆಟ್ ಬಂದರೂ, ಅದು ಅವುಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ಗೆ ಇರುತ್ತೆ. ಸೊ ಯಾವತ್ತೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆರಂಭದಲ್ಲಿ ಯೂಟ್ಯೂಬ್ ಆರಂಭ ಮಾಡಿದಾಗ ಅದೇ ತರ ಮಾತಾಡ್ತಾ ಇದ್ರು. ಇತ್ತೀಚೆಗೆ ಒಂಚೂರು ಅಪ್ಗ್ರೇಡ್ ಆಗ್ತಾ ಬಂದಿದೆ ನನ್ನ ಯೂಟ್ಯೂಬ್ ಚಾನಲ್, ಬಹಳ ಖುಷಿ ಆಗುತ್ತೆ. ಸೊ ಪಾಸಿಟಿವ್ ರೆಸ್ಪಾನ್ಸು ಸಹ ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ನಾವು ಸೋತಿದ್ದೀವಿ, ಎಲ್ಲಿ ನಾವು ಗೆಲ್ಲಬೇಕು, ನಾವು ಎಲ್ಲಿದ್ದೀವಿ, ಯಾವ ಸ್ಟೇಜಲ್ಲಿ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಿಂಪಲ್ ಲಾಜಿಕ್ ಹೇಳ್ತಾ ಇದ್ದೇನೆ. ನಿಮ್ಮ ವಯಸ್ಸು 20 ಇದ್ರೆ ನಾನು 20,000 ಸಂಪಾದನೆ ಮಾಡಬೇಕಾಗಿತ್ತು. ಅಥವಾ ವಯಸ್ಸು 25 ಇದ್ರೆ ಮಿನಿಮಮ್ ತಿಂಗಳಿಗೆ 25,000 ನಾನು ಸಂಪಾದನೆ ಮಾಡಬೇಕು. ಸೊ ಆ ಒಂದು ಸ್ಟ್ರಾಟಜಿ, ಆ ಒಂದು ಮೈಂಡ್ ಸೆಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅದು ಜಾಬೇ ಆಗಲಿ, ಅಥವಾ ನೀವು ಸ್ವಂತ ಕೆಲಸ ಕೊಡೋದಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಒಂದು ಟಾರ್ಗೆಟ್ ಅನ್ನೋದು ಇರಬೇಕಾಗುತ್ತೆ. ಒಂದು ನಿರ್ದಿಷ್ಟವಾದ ಒಂದು ಗುರಿ ಅನ್ನೋದಿರಲಿ ಲೈಫಲ್ಲಿ. ಯಾರು ಚಿಕ್ಕವರಲ್ಲ, ಯಾರು ದೊಡ್ಡವರಲ್ಲ. ಸೊ ಎಲ್ಲರೂ ಕಲ್ತಿರೋರಲ್ಲ, ಎಲ್ಲರೂ ಕಲಿದಿರೋರಲ್ಲ. ಅರ್ಥ ಆಯ್ತಾ? ನೀವೇನು ಹಾರ್ಡ್ ವರ್ಕ್ ಆಗ್ತಾ ಇದ್ದೀರಾ, ನಿಮ್ಮ ಸ್ಮಾರ್ಟ್ ವರ್ಕ್ ಇರ್ಬೋದು, ನಿಮ್ಮ ಸ್ಕಿಲ್ ಇರ್ಬೋದು, 100% ಕಾಂಟ್ರಿಬ್ಯೂಷನ್ ಕೊಡಿ. ನೀವು ಯಾವುದೇ ಒಂದು ಕೆಲಸ ಮಾಡಿ, ಆ ಒಂದು ಕೆಲಸದ ಕಡೆ ಫೋಕಸ್ ಮಾಡಿ.
ಇಲ್ಲೇನಾಗುತ್ತೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಸಂಬಳ ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೋದು, ಬಟ್ ಕೇವಲ ಸಂಬಳಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ಒಂಚೂರು ಅದೃಷ್ಟನೋ ಲಕ್ ಅನ್ನೋದು ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಆದ್ರೆ ಹಾರ್ಡ್ ವರ್ಕ್ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟಿರೋದಿಲ್ಲ. ಒಂಚೂರು ಅಪ್ಗ್ರೇಡ್ ಆಗಿ ಹೆಚ್ಚಿನ ಒಂದು ಪ್ರಮೋಷನ್ಗೆ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ. ಬಟ್ ಎಲ್ರಿಗೂ ಈ ರೀತಿ ಆಗುತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ಕೆಲವರ ಒಂದು ಮೈಂಡ್ ಸೆಟ್, ಕೆಲವ್ರಿಗೆ ಈ ರೀತಿ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ನಾನು ಯಂಗ್ಸ್ಟರ್ಸ್ಗೆ ಹೇಳೋದಿಷ್ಟೇ, ತಲೆ ಕೆಡಿಸ್ಕೋಬೇಡಿ. ಸೋತಿದ್ದೀರಾ, ಲೈಫಲ್ಲಿ ಸೋತಿದ್ದೀರಾ, ತಲೆ ಕೆಡಿಸ್ಕೋಬೇಡಿ. ಹಿಂದೆ ಏನಾಗಿದೆ ಅನ್ನೋದನ್ನ ಒಂದ್ ಸೈಡ್ ಇಡಿ, ಮರೀರಿ ಅಂತ ನಾನು ಹೇಳ್ತಾ ಇಲ್ಲ, ಒಂದ್ ಸೈಡ್ ಇಡಿ. ನೆಕ್ಸ್ಟ್ ನೀವು ಗೆದ್ದಾಗ ಇದನ್ನ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಹಿಂದೆ ಆ ಥರ ಇದ್ದೆ, ಜನ ನನ್ನ ಆ ಥರ ಮಾತಾಡ್ತಾ ಇದ್ರು, ಅಟ್ ಪ್ರೆಸೆಂಟ್ ನಾನು ಈ ಥರ ಇದ್ದೀನಿ. ಎಸ್, ಐ ಕ್ಯಾನ್ ಡೂ ಇಟ್. ನಾನು ಮಾಡ್ತೀನಿ, ನಾನು ಮಾಡಿದ್ದೀನಿ, ನಾನು ಮಾಡಿ ತೋರಿಸ್ತೀನಿ. ಇದು ಬೇಕಾಗಿರ್ತಕ್ಕಂಥದ್ದು ಯಂಗ್ಸ್ಟರ್ಸ್ಗೆ ನಾನು ಅದೇ ಹೇಳ್ತಾ ಇರೋದು. ಪದೇ ಪದೇ ಕೆಲವೊಂದು ವಿಡಿಯೋಸ್ ಅಲ್ಲಿ ನಾನು ಮೋಟಿವೇಶನ್ ಕೊಡ್ತಾ ಇರ್ತಕ್ಕಂಥದ್ದಂತೆ, ತಲೆ ಕೆಡ್ಸ್ಕೋಬೇಡಿ, ಹಿಂದೆ ಏನಾಗಿದೆ ತಲೆ ಕೆಡ್ಸ್ಕೋಬೇಡಿ. ಮುಂದೆ ನಾನು ಏನ್ ಆಗ್ತೀನಿ, ನಾನು ಏನ್ ಆಗ್ಬೇಕು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇವತ್ತಿಂದ ನೀವು ಕನ್ಸು ಕಾಣಿ, ಆ ಕನ್ಸಿಗೆ ಸಂಬಂಧಪಟ್ಟಂತೆ ಏನ್ ಹಾರ್ಡ್ ವರ್ಕ್ ಹಾಕ್ಬೇಕು. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ಸೊ ಏನು ಇಡೀ ಪ್ರಪಂಚವನ್ನ ಸುತ್ತಬಹುದು, ಅಥವಾ ಏನು ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥವ್ರು ಇರ್ಬೋದು, ಭೂಮಿಯ ಆಳಕ್ಕೆ ಹೋಗಿರ್ತಕ್ಕಂಥ ಎಂತೆಂಥವ್ರು ಹೆಂಗೆಂಗೋ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಕೈ ಕಾಲು ಇಲ್ಲದೆ ತವ್ರದು. ಸೊ ಎಂತೆಂಥವ್ರು ಏನೇನೋ ಅಚೀವ್ ಮಾಡ್ತಾ ಇದ್ದಾರೆ. ನಿಮ್ಗೆ ದೇವರು ಕೈ ಕಾಲು ಎಲ್ಲವನ್ನ ಕೊಟ್ಟು ಮಾತನಾಡೋದಕ್ಕೆ ಒಂದು ಅದ್ಭುತವಾದ ಒಂದು ವಾಯ್ಸನ್ನ ಕೊಟ್ಟು ನೀವೇನು ಸಾಧನೆ ಮಾಡಿಲ್ಲ ಅಂದ್ರೆ ಹೇಗೆ ಮಾಡಿ. ಯಂಗ್ಸ್ಟರ್ಸ್ಗೆ ನಾನು ಅದನ್ನೇ ಹೇಳೋದು, ತಲೆ ಕೆಡಿಸ್ಕೋಬೇಡಿ. ಒಂದಲ್ಲ ಒಂದು ದಿನ ನಿಮ್ಮ ಒಂದು ಡೆಡಿಕೇಶನ್ಗೆ ಪ್ರತಿಫಲನೂ ಸಿಕ್ಕೇ ಸಿಗುತ್ತೆ. ಸೊ ನಾನು ಯೂಟ್ಯೂಬಲ್ಲಿ ಸುಮ್ಮನೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಕೆಲವ್ರು ಹೇಳ್ಬೋದು. ಬಟ್ ಇದುವರೆಗೂ ಹತ್ತತ್ರ ಒಂದು 550 ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ಬೋದು. ಬಟ್ ನಾನು ಅದರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಬಟ್ ಬೇಡ, ಸದ್ಯಕ್ಕೆ ಬೇಡ. ಮುಂದೆ ಒಂದು ದಿನ ಅದು, ಅಥವಾ ಅದರಿಂದ ನನಗೆ ಏನಾದರೂ ಬಂದರೂ ಬರಬಹುದು, ಬರದೇನೂ ಇರ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಆದರೆ ನನ್ನ ಏನು ಡೆಡಿಕೇಶನ್ ಇದೆ, ನನ್ನ ಡ್ರೀಮ್ ಏನಿದೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಕನಸು ಕಾಣಿ, ಪ್ರತಿಯೊಬ್ಬರಿಗೂ ಒಂದೊಂದು ಡೆಡಿಕೇಶನ್ ಇರುತ್ತೆ. ಆ ಒಂದು ಡೆಡಿಕೇಶನ್ಗೆ ಸಂಬಂಧಪಟ್ಟಂತೆ ಹಾರ್ಡ್ ವರ್ಕ್ ಹಾಕಿ, ಯಾವುದೇ ಕಾರಣಕ್ಕೂ ಹೋಗಿ ಕಳ್ಕೊಳಕ್ಕೆ ಹೋಗ್ಬೇಡಿ. ಲೈಫ್ ಅನ್ನೋದು ತುಂಬಾ ಶಾರ್ಟ್. ಇವತ್ತಿದೆ, ಈ ಸೆಕೆಂಡ್ ಇದೆ, ಆಗೋಯ್ತು ಈ ಸೆಕೆಂಡು, ಮುಗೀತು ಇವತ್ತದು. ಅರ್ಥ ಆಯ್ತಾ? ವರ್ಷಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಇನ್ನೊಂದು 3 ತಿಂಗಳು ಕಳೆದ್ರೆ ವರ್ಷ ಆಗುತ್ತೆ 2024. ಎಷ್ಟು ಬೇಗ ವರ್ಷಗಳು ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಎಕ್ಸಾಮ್ ಅಥವಾ ಏನು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಸೊ ನಿಮಗೂ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದ್ರೆ ಇವತ್ತು ಎಕ್ಸಾಮ್ ನಿಮ್ಮ ಜೀವನದ ಒಂದು ಅಂತಿಮ ನಿರ್ಧಾರವನ್ನ ಬರೀತಕ್ಕಂಥದ್ದು ಬರೀ ಎಕ್ಸಾಮ್ ಅಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೇನೋ ರ್ಯಾಂಕ್ ತೆಗೆದುಬಿಟ್ರೆ ನನಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ, ಇದೇ ನನ್ನ ಅಂತಿಮ ನಿರ್ಧಾರ ಅನ್ನೋದು ಅದು ತಪ್ಪಾಗುತ್ತೆ. ಅದೇ ನಿಮ್ಮ ಅಂತಿಮ ನಿರ್ಧಾರ ಅಲ್ಲ, ಅಥವಾ ಅಂತಿಮ ಒಂದು ಬದಲಾವಣೆಯೂ ಅಲ್ಲ. ಎಲ್ಲರ ಜೀವನದಲ್ಲೂ ಅದು ಆಗುತ್ತೆ ಅಂತ ಹೇಳಲಿಕ್ಕೂ ಆಗಲ್ಲ.